प्रिय विद्यार्थिनः, अहम् इदानीम् आदर्शगुणाः प्रथम PUC पुस्तकस्य आदर्शगुणाः द्वितीयपाठः आदर्शगुणाः 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 अत्र अस्मि पेज नंबर 11 अस्ति आदर्शगुणाः। रामायणं बाल अयोध्या अरण्यकाण्डाः आदर्शगुणाः आदर्शगुणगळु आदर्शाः गुणाः रामस्य आदर्शगुणाः। ಈ ಕಾವ್ಯ ಈ ಪಾಠ ರಾಮಾಯಣದಿಂದ ತಗೊಂಡದ್ದು. ಆದಿಕವಿ ವಾಲ್ಮೀಕಿ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಆದಿ ಕಾವ್ಯ ರಾಮಾಯಣ, ಆದಿಕವಿ ವಾಲ್ಮೀಕಿ. ವಾಲ್ಮೀಕಿ ಮಹಾಕವಿಗಳನ್ನು ಸ್ಮರಣೆ ಮಾಡ್ತಾ ಹಾಗೆ ಪ್ರಥಮ ಶ್ಲೋಕ ಸಾಹಿತ್ಯಸ್ಯ ಪ್ರಥಮ ಶ್ಲೋಕಃ ಮಾ ನಿಷಾದ ಪ್ರತಿಷ್ಠಾಂ ತವಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ ಇತಿ. ಶ್ಲೋಕದ್ವಯಂ ಉದಾಹರಣಂ ದತ್ವಾ ಪಾಠಸ್ಯ ಆರಂಭಂ ಕರೋಮಿ. ಆದರ್ಶಗುಣಾಃ ರಾಮಸ್ಯ ಶ್ರೀರಾಮಸ್ಯ ಆದರ್ಶಗುಣಗಳು. ರಾಮಾಯಣದಲ್ಲಿ ಸಪ್ತಕಾಂಡಗಳಿವೆ. 7 ಕಾಂಡ, ಬಾಲ, ಅಯೋಧ್ಯ, ಅರಣ್ಯಕಾಂಡಿ ಇತ್ಯಾದಿ ಅಂತ ನಾವು ಭೂಮಿಕಾ ಭಾಗದಲ್ಲಿ ಹೇಳಿದ್ದೆವು. ಈಗ ಪೀಠಿಕಾ ಭಾಗದಲ್ಲಿ ಹೇಳ್ತದೆ ಹೀಗೆ: ಪ್ರಥಮತಃ ಪಠಾಮಿ ಅನಂತರಂ ಅರ್ಥಂ ವದಾಮಿ. ಪ್ರಿಯ ವಿದ್ಯಾರ್ಥಿನಃ, ಆದರ್ಶಗುಣಾಃ ಇತಿ ಪದ್ಯಭಾಗಃ ಆದಿಕವಿನಾ ವಾಲ್ಮೀಕಿ ಮಹರ್ಷಿಣಾ ಪ್ರಣೀತಾತ್ ಆದಿಕಾವ್ಯಂ ಇತಿ ಪ್ರಸಿದ್ಧಾತ್ ರಾಮಾಯಣ ಮಹಾಕಾವ್ಯಾತ್ ಉದ್ಧೃತಃ. ಭಾಗೋಯಂ ಬಾಲಕಾಂಡ ಅಯೋಧ್ಯಾಕಾಂಡ ಅರಣ್ಯಕಾಂಡೇಭ್ಯಃ ಸಂಗೃಹೀತಃ. ಗ್ರಂಥೇಸ್ಮಿನ್ ಸಪ್ತಕಾಂಡೈಃ 24 ಸಹಸ್ರೈಃ ಶ್ಲೋಕೈಶ್ಚ ಶ್ರೀರಾಮಸ್ಯ ಚರಿತಂ ನಿಬದ್ಧಮಸ್ತಿ. ರಾಮಾಯಣಂ ಇತಿಹಾಸತ್ವೇನಾಪಿ ಪ್ರಸಿದ್ಧಂ. ಕಾವ್ಯಂ ಅಧಃ ಕಾವ್ಯಂ ಜೀವನ ಮೌಲ್ಯಾನಿ ಮಾನವ ಸಂಬಂಧ ಸೂಕ್ಷ್ಮಾನ್ ಚ ಕಾಂತಾ ಸಂಮಿತತೆಯ ಬೋಧಯತಿ ತಾನ್ ಗುಣಾನ್ ಅನುಕರ್ತುಂ ಪ್ರೇರಯತಿ ಚ. ಪೀಠಿಕಾ ಭಾಗೆ ಅಸ್ಮಿ ಅಹಂ. ಆದರ್ಶಗುಣ ಇತಿ ಪದ್ಯಭಾಗ. ಈ ಪದ್ಯಭಾಗ ಏನುಂಟು, ಆದಿಕವಿಯಾದಂತಹ ವಾಲ್ಮೀಕಿ ಮಹರ್ಷಿಗಳು ಬರೆದಂತಹ ಪ್ರಣೀತಾತ್ ಲಿಖಿತಾತ್ ಬರೆದಂತಹ ಆದಿಕಾವ್ಯಂ ಇತಿ ಪ್ರಸಿದ್ಧವಾಗಿರುವಂತಹ ರಾಮಾಯಣ ಮಹಾಕಾವ್ಯದಿಂದ ಸ್ವೀಕೃತಃ ಉದ್ಧೃತಃ. ಅಯಂ ಭಾಗಃ ಭಾಗೋ ಪ್ಲಸ್ ಅಯಂ ಪೂರ್ವರೂಪಸಂಧಿ. ಭಾಗೋಯಂ ಈ ಭಾಗ ಬಾಲಕಾಂಡ ಅಯೋಧ್ಯಾಕಾಂಡ ಹಾಗೆ ಅರಣ್ಯಕಾಂಡಗಳಿಂದ 7 ಕಾಂಡಗಳು ಅಂತ ಈ ಮೊದಲೇ ಹೇಳಿತ್ತು. ಇಲ್ಲಿ ನಮಗೆ ಶ್ಲೋಕ ಬಂದದ್ದು ಈ 3 ಕಾಂಡಗಳಿಂದ. ಕಾಂಡ ಅಂದರೆ ಚಾಪ್ಟರ್ ಅಂತರ್ಥ, ಭಾಗ ಅಂತರ್ಥ. ಅರಣ್ಯಕಾಂಡೇಭ್ಯಃ ಸಂಗ್ರಹೀತಃ ಸ್ವೀಕೃತಃ ಅಸ್ತಿ. ಉದ್ಧೃತಃ ಸಂಗ್ರಹೀತಃ ಸಮಾನಃ ಅರ್ಥಃ. ಗ್ರಂಥೇಸ್ಮಿನ್ ಗ್ರಂಥೆ ಪ್ಲಸ್ ಅಸ್ಮಿನ್ ಪೂರ್ವರೂಪಸಂಧಿ. ಅಸ್ಮಿನ್ ಗ್ರಂಥೆ ಸಪ್ತಕಾಂಡೈಃ 24 ಸಹಸ್ರೈಃ ಶ್ಲೋಕೈಶ್ಚ. ಅಸ್ಮಿನ್ ಗ್ರಂಥೆ ರಾಮಾಯಣ ಗ್ರಂಥೆ 24 ಸಹಸ್ರೈಃ ಶ್ಲೋಕೈಃ 24,000 ಶ್ಲೋಕಗಳಿವೆ. 24,000 ಶ್ಲೋಕಾಸ್. ಶ್ರೀರಾಮನ ಚರಿತ್ರೆಯನ್ನು ನಿಬದ್ಧಮಸ್ತಿ. ಶ್ರೀರಾಮನ ಗುಣಚರಿತ್ರೆ ಏನುಂಟು ಅದನ್ನು ಅಲ್ಲಿ ಬರೆದಿದೆ. ನಿಬದ್ಧಂ ಲಿಖಿತಂ ಅಸ್ತಿ. ಆದ್ದರಿಂದಲೇ ರಾಮಾಯಣಕ್ಕೆ 24 ಸಾಹಸ್ರಿ ಸಂಹಿತಾ ಅಂಥೇಳಿ ಹೆಸರುಂಟು. 24,000 ಶ್ಲೋಕಗಳಿರುವುದರಿಂದ 24 ಸಾಹಸ್ರಿ ಸಂಹಿತಾ ಅಂತ. ರಾಮಾಯಣಂ ಇತಿಹಾಸತ್ವೇನ ಪ್ರಸಿದ್ಧಂ. ಈ ರಾಮಾಯಣ ಹಾಗೂ ಮಹಾಭಾರತವೂ ಸಹ ಇತಿಹಾಸ, ಅದು ಹಿಸ್ಟಾರಿಕಲ್ ಈವೆಂಟ್, ಘಟನೆಗಳಿಂದ ಆಗಿರುವಂಥದ್ದು. ಅದನ್ನು ನಾವು ಕವಿಯ ಕಲ್ಪನೆ ಅಲ್ಲ, ಅದು ಇತಿಹಾಸ. ಅದು ನಾವು ನಮ್ಮ ಪೂರ್ವಜರಲ್ಲಿ ಪುರಾಣಗಳಲ್ಲಿ ಪ್ರಾಚೀನ ಕಾಲದಲ್ಲಿ
ಆದದ್ದು ಇತಿಹಾಸತ್ವೇನಾಪಿ ಪ್ರಸಿದ್ಧಂ. ಕಾವ್ಯಮದಃ ಜೀವನ ಮೌಲ್ಯಾನಿ ಮಾನವ ಸಂಬಂಧ ಸೂಕ್ಷ್ಮಾಂಚ. ಅಂದರೆ ಯಾವುದೇ ಕಾವ್ಯ ಇರಲಿ ಅಥವಾ ನಮಗೆ ಕೊಟ್ಟಂತಹ ಪಾಠಗಳು, ಎಲ್ಲ ಪಾಠಗಳು ಸಹ ಒಂದು ಸಂದೇಶವನ್ನು, ಮೆಸೇಜನ್ನು ಅಥವಾ ಪ್ಲಸ್ ಮಾರಲ್ಗಳ ನೀತಿಯನ್ನು ಬೋಧನೆ ಮಾಡ್ತದೆ. ಶಿಕ್ಷಣದ ಉದ್ದೇಶವೂ ಅದೇ ಆಗಿದೆ. ವಿದ್ಯಾರ್ಥಿಗಳು ಇದನ್ನು ಓದಿ ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅವರ ಜೀವನದಲ್ಲಿ. ಅಧಃ ಕಾವ್ಯಂ, ಕಾವ್ಯಂ ನಪುಂಸಕಲಿಂಗ ಆದ್ದರಿಂದ ಅಧಃ ಕಾವ್ಯಂ ಅಂತ ಹೇಳಿದೆ. ಇದಂ ಕಾವ್ಯಂ ಅಧಃ ಕಾವ್ಯಂ. ಜೀವನ ಮೌಲ್ಯಗಳನ್ನು, ಆ ಲೈಫಿನ ವ್ಯಾಲ್ಯೂಸ್ ಏನಿದೆ, ಮೌಲ್ಯಗಳು, ಹಾಗೆ ಮಾನವ ಸಂಬಂಧಗಳೇನಿದೆ, ಈಗೆಲ್ಲ ಮಾನವ ಸಂಬಂಧಗಳು ಶಿಥಿಲ ಆಗ್ತಾ ಇವೆ. ಪರಸ್ಪರ ಹತ್ತಿರ ಇದ್ದರೂ ಸಹ ದೂರ ಆಗ್ತಿದ್ದಾರೆ, ಮನಸ್ಸಿಂದ ದೂರ ಆಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಾನವ ಸಂಬಂಧ ಸೂಕ್ಷ್ಮಗಳನ್ನು ಹೇಗೆ ಅಪ್ಪ ಮಕ್ಕಳು, ಅಮ್ಮ ಮಕ್ಕಳು, ಹಾಗೆ ಸಹೋದರರು, ಮಿತ್ರರು, ಗುರು ಶಿಷ್ಯರು, ಶಿಷ್ಯ ಗುರುಗಳು, ಆ ರೀತಿಯ ಸಂಬಂಧಗಳೇನಿದೆ, ಮಾನವ ಸಂಬಂಧ ಸೂಕ್ಷ್ಮಗಳನ್ನು ಕಾಂತಾ ಸಂಹಿತತೆಯ, ಈ ರಾಮಾಯಣ ಮಹಾಕಾವ್ಯ ಕಾಂತಾ ಸಂಹಿತತೆಯ ಬೋಧಯತಿ. ಕಾಂತಾ ಸಂಹಿತಾ ಅಂದರೆ 3 ಸಂಹಿತೆಗಳಿದೆ ಪ್ರಸಿದ್ಧವಾದವುಗಳು. ಕಾಂತಾ ಸಂಹಿತಾ, ಪ್ರಭು ಸಂಹಿತಾ, ಮಿತ್ರ ಸಂಹಿತಾ ಅಂತ. ಪ್ರಭು ಸಂಹಿತಾ ಅಂತ ಹೇಳಿದರೆ ರಾಜ, ಪ್ರಭು ಆರ್ಡರ್ ಮಾಡೋದು, ಕೇಳಲೇಬೇಕು ಅಂತ, ಅದೊಂದು ಟೈಪ್ ಅದು. ಮಿತ್ರ ಸಂಹಿತಾ ಅಂತ ಹೇಳಿದರೆ ಫ್ರೆಂಡ್ಸ್ ಹೇಳುವಂಥದ್ದು, ಹೇಗೆ ತನ್ನ ಫ್ರೆಂಡಿಗೆ ಹೇಗೆ ಸಜೆಷನ್ಸ್ ಏನು ಕೊಡ್ತಾನೆ ಹಾಗೆ ಆ ರೀತಿಯಲ್ಲಿ. ಇದು ಕಾಂತಾ ಸಂಹಿತಾ ಅಂದರೆ ಕಾಂತಾ ಪತ್ನಿ ವೈಫ್ ತನ್ನ ಹಸ್ಬೆಂಡಿಗೆ ಯಾವ ರೀತಿಯಲ್ಲಿ ಸಂದೇಶಗಳನ್ನು ಕೊಡ್ತಾಳೆ, ಸಲಹೆಗಳನ್ನು ಕೊಡ್ತಾಳೆ, ಆ ರೀತಿಯಲ್ಲಿ. ಗಂಡನಿಗೆ ಅವಳು ಆರ್ಡರ್ ಮಾಡೋದಿಲ್ಲ ಅಥವಾ ಹಾರ್ಶ್ ಆಗೋ ರೀತಿಯಲ್ಲಿ, ಹರ್ಟ್ ಆಗೋ ರೀತಿಯಲ್ಲಿ ಹೇಳೋದಿಲ್ಲ ಮಾತುಗಳನ್ನು. ಅದಕ್ಕೆ ಪ್ರೀತಿಯಿಂದ ಹೇಳ್ತಾಳೆ ಗಂಡನಿಗೆ, ಇದು ಮಾಡಿದರೆ ಸರಿ ಇರ್ತದೆ, ಅದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಆ ರೀತಿಯಲ್ಲಿ. ಅದಕ್ಕೆ ಕಾಂತಾ ಸಂಹಿತಾ ಅಂತ ಹೇಳೋದು. ಕಾಂತಾ ಸಂಹಿತತೆಯ, ಆ ರೀತಿಯಲ್ಲಿ ಪ್ರೀತಿಯಿಂದ ಈ ರಾಮಾಯಣ ನಮಗೆ ಬೋಧನೆ ಮಾಡ್ತದೆ. ಬೋಧಯತಿ, ಬೋಧನಂ ಕರೋತಿ, ತಾನ್ ಗುಣಾನ್ ಅನುಕರ್ತು ಪ್ರೇರೆಯತಿ ಚ. ಬರೀ ಬೋಧನೆ ಮಾಡಿ ಹೋಗಿಬಿಡುವುದಲ್ಲ ಅಥವಾ ದೂರ ಆಗಿ ಹೋಗುವುದಲ್ಲ. ತಾನ್ ಗುಣಾನ್ ತಾದೃಶ ಕಿಂ ಮಾನವ ಸಂಬಂಧ ಸೂಕ್ಷ್ಮ ಗುಣಾನ್ ಜೀವನ ಮೌಲ್ಯ ಗುಣಾನ್ ಚ ಕಿಂ ಕರೋತಿ ತಾನ್ ಗುಣಾನ್ ಅನುಕರ್ತು, ಫಾಲೋ ಮಾಡಲಿಕ್ಕೆ, ಅನುಸರಣಂ ಕರ್ತು ಪ್ರೇರೆಯತಿ, ಪ್ರೇರಣಾಂ ದದಾತಿ. ಇದಂ ಮಹಾಕಾವ್ಯಂ ರಾಮಾಯಣಂ ಅಸ್ಮಾಕಂ ಸರ್ವೇಷಾಂ ಪ್ರೇರಣಾಂ ದದಾತಿ. ಅತಃ ಕಾವ್ಯಂ ರಾಮಾಯಣಂ ಪಠನೀಯಂ ಇತಿ. ಸೆಕೆಂಡ್ ಪ್ಯಾರಾ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಇತಿ ಮಹರ್ಷಿ ವಾಲ್ಮೀಕಿ ನಾರದ ಮಹರ್ಷಿಂ ಪೃಚ್ಛತಿ. ಕೋ ಅನ್ವಸ್ಮಿನ್, ಕೋ ಪ್ಲಸ್ ಅನ್ವಸ್ಮಿನ್ ಪೂರ್ವರೂಪ ಸಂಧಿ ಆಗಿದೆ. ಅನು ಪ್ಲಸ್ ಅಸ್ಮಿನ್ ಅನ್ವಸ್ಮಿನ್, ಅನ್ವಸ್ಮಿನ್ ಎಂಡ್ ಸಂಧಿ ಆಗಿದೆ. ಅನ್ವಸ್ಮಿನ್. ಸಾಂಪ್ರತಂ ಲೋಕೆ, ಈ ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಗಳನ್ನು ಕೇಳ್ತಾರಂತೆ. ನಾರದ ಮಹರ್ಷಿಗಳು ಗೊತ್ತುಂಟು ನಿಮಗೆ, ಬ್ರಹ್ಮನ ಮಾನಸ ಪುತ್ರರು ಅಂತ ಪ್ರಸಿದ್ಧರಾದವರು, ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವಂಥವರು ನಾರದ ಮಹರ್ಷಿಗಳು. ಬಹಳ ದೊಡ್ಡ ಜ್ಞಾನಿ ಅವರು. ವಾಲ್ಮೀಕಿ ಅವರು ಕೇಳ್ತಾರೆ ಮಹರ್ಷಿಗಳನ್ನು, ನಾರದ ಮಹರ್ಷಿಯನ್ನು, ಸಾಂಪ್ರತಂ ಲೋಕೆ, ಅಸ್ಮಿನ್ ಲೋಕೆ, ಸಾಂಪ್ರತಂ ನೌ ಈಗ, ಗುಣವಾನ್ ಕಹ ವೀರ್ಯವಾನ್, ಕಹ ಗುಣವಾನ್ ಕಹ ವೀರ್ಯವಾನ್, ಈ ಲೋಕದಲ್ಲಿ ಹಾಗಾದರೆ ಅತ್ಯಂತ ಗುಣವಾನ್ ಗುಣಶಾಲಿ, ಹಾಗೆ ವೀರ್ಯವಾನ್ ಶಕ್ತಿಮಂತ, ಪವರ್ಫುಲ್ ಮ್ಯಾನ್, ವೀರ್ಯವಾನ್ ಯಾರಿದ್ದಾರೆ? ಯಾಕೆ ಗುಣಗಳು ಇರುವಂಥದ್ದು, ಶಕ್ತಿ ಇರುವಂಥ, ಸಾಮಾನ್ಯವಾಗಿ ಒಂದೇ 2 ಗುಣಗಳು ಒಬ್ಬನಲ್ಲಿ ಇರೋದಿಲ್ಲ. ಅದು ಎರಡೂ ಇರುವಂಥವ್ರು ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಅಂಥವ್ರು ಯಾರಿದ್ದಾರೆ ಅಂತ ಕೇಳುವ ಪ್ರಶ್ನೆಗೆ ನಾರದ ಮಹರ್ಷಿಗಳು ಉತ್ತರ ಕೊಡ್ತಾರಂತೆ ವಾಲ್ಮೀಕಿ ಮಹರ್ಷಿಗಳಿಗೆ. ಪೃಚ್ಛತಿ, ಪ್ರಶ್ನಂ ಪೃಚ್ಛತಿ. ತದಾ ನಾರದ ಶ್ರೀರಾಮಸ್ಯ ಚರಿತಂ ಕಥೆಯತಿ. ಆಗ ನಾರದ ಮಹರ್ಷಿಗಳು ಶ್ರೀರಾಮನ ಚರಿತ್ರೆಯನ್ನು, ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾರಂತೆ. ಕಥೆಯತಿ ವದತಿ. ತದನು ವಾಲ್ಮೀಕಿ ಸ್ವೀಯೇ ರಾಮಾಯಣೆ ಶ್ರೀರಾಮಸ್ಯ
ಆದರ್ಶಗುಣಾನ್ ಬಹುಪ್ರಕಾರೈ ವರ್ಣಯತಿ. ತದನುಸೃತ್ಯ ಅದರಂತೆ ವಾಲ್ಮೀಕಿಯವರು ಸ್ವೀಯೇ ರಾಮಾಯಣೆ ಆದಿ ಕವಿ ಆದಿಕಾವ್ಯೇ ರಾಮಾಯಣೆ ಶ್ರೀರಾಮಸ್ಯ ಆದರ್ಶ ಗುಣಾನ್, ಶ್ರೀರಾಮನ ಯಾವ ರೀತಿಯ ಆದರ್ಶ ಗುಣಗಳು, ಐಡಿಯಲ್ ಆಗಿರುವಂತಹ ಗುಣಗಳು, ಮಾಡೆಲ್ ಅದು ಆ ಗುಣಗಳು, ಅಲ್ಟಿಮೇಟ್ ಗುಣಾಸ್, ಶ್ರೀರಾಮಸ್ಯ ಆದರ್ಶ ಗುಣಗಳನ್ನು ಬಹುಪ್ರಕಾರವಾಗಿ ವರ್ಣಿಸ್ತಾರೆ. ವರ್ಣಯತಿ ಬಹುಪ್ರಕಾರೈ ಅನೇಕ ಪ್ರಕಾರೈ. ತಥಾ ಅರಣ್ಯಕಾಂಡೇ ರಾಕ್ಷಸಃ ಮಾರೀಚೋಪಿ ರಾಮಾಯಣಸ್ಯ ರಾವಣಸ್ಯ ಸಮ್ಮುಖೆ ಶ್ರೀರಾಮಸ್ಯ ಗುಣಾನ್ ಕೀರ್ತಯತಿ. ತೇಷು ಕೇಚನ ಶ್ಲೋಕಾತ್ರ ಸಂಗ್ರಹೀತಾಃ. ತಥಾ ಅರಣ್ಯಕಾಂಡದಲ್ಲಿ ಈ ಮೊದಲೇ ಹೇಳಿದಾಗೆ 7 ಕಾಂಡಗಳಿದೆ. ಅದರಲ್ಲಿ ಒಂದು ಅರಣ್ಯಕಾಂಡ. ರಾಕ್ಷಸಃ ಮಾರೀಚನೂ ಸಹ ರಾವಣಸ್ಯ ಸಮ್ಮುಖೆ, ರಾವಣನ ಎದುರು ಸಮ್ಮುಖೆ ಶ್ರೀರಾಮನ ಗುಣಗಳನ್ನು ಕೀರ್ತಯತಿ, ವದತಿ, ಸಮ್ಯಕ್ ವದತಿ, ಕೀರ್ತಯತಿ ಅಂದರೆ ಚೆನ್ನಾಗಿ ಹೇಳ್ತಾನೆ. ಯಾಕಂದರೆ ರಾಕ್ಷಸನಾದಂತಹ ಮಾರೀಚನಿಗೆ ಏನು ಅನುಭವ ಆಗಿದೆ, ಶ್ರೀರಾಮ ಈ ಮೊದಲೇ ಅವನಿಗೆ ಚೆನ್ನಾಗಿ ಪೆಟ್ಟನ್ನು ಕೊಟ್ಟಿದ್ದಾನೆ. ಆದ್ದರಿಂದ ರಾಮನ ತಾಕತ್ತೇನು ಅಂತ ಹೇಳಿ ಮಾರೀಚನಿಗೆ ಗೊತ್ತುಂಟು. ರಾಕ್ಷಸನಾದರೂ ಸಹ ಅವನು ಈಗ ಒಳ್ಳೆಯವನಾಗಿದ್ದಾನೆ. ಈ ಮಾರೀಚ, ರಾವಣನ ಸಂಬಂಧಿ ಮಾರೀಚ, ಶ್ರೀರಾಮನ ಗುಣಗಳನ್ನು ರಾವಣನ ಎದುರಲ್ಲೇ ಸಮ್ಮುಖೆ ಕೀರ್ತಯತಿ ಹೇಳ್ತಾನಂತೆ. ಓ, ರಾಮ ಹಾಗಿದ್ದಾನೆ, ಹೀಗಿದ್ದಾನೆ, ಗ್ರೇಟ್ ಅಂತ ಹೇಳ್ತಾನೆ. ತೇಷು ಕೇಚನ ಶ್ಲೋಕಾತ್ರ ಸಂಗ್ರಹೀತಾ. ಅಂಥವುಗಳಲ್ಲಿ ತೇಷು ಕೇಚನ ಶ್ಲೋಕಾ, ಕೆಲವೊಂದು ಶ್ಲೋಕಗಳನ್ನು ಅತ್ರ ಸಂಗ್ರಹೀತಾ, ಇಲ್ಲಿ 1 by 1 ಕೊಟ್ಟಿದೆ. ಎಲ್ಲ ಶ್ಲೋಕ ಅಲ್ಲ, ಕೆಲವೊಂದು ಸಿಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟಿದೆ, ಸಂಗ್ರಹೀತಾ. ಹಾಗೆ ಪೀಠಿಕಾ ಭಾಗ ಸಮಾಪ್ತಃ. ಇದಾನಿಂ ಶ್ಲೋಕಸ್ಯ ಆರಂಭಃ. ತತ್ರ 1 by 1 ತತ್ರ ಶ್ಲೋಕಸ್ಯ ಉದಾಹರಣಂ ದತ್ವಾ ಅರ್ಥಃ ವಿವ್ರಿಯತೆ. ಪಶ್ಯಂತು ಆದರ್ಶಗುಣಾಃ ಪಾಠಃ. ದ್ವಿತೀಯಃ ಪಾಠಃ. ಅತ್ರ ಪ್ರಥಮ ಶ್ಲೋಕ ಅಸ್ತಿ. ಇಕ್ಷ್ವಾಕುವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ಇಕ್ಷ್ವಾಕುವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ನಿಯತಾತ್ಮಾ ಮಹಾವೀರ್ಯಃ ದ್ಯುತಿಮಾನ್ ಧೃತಿಮಾನ್ ವಶೀ. ಪುನಃ ಇಕ್ಷ್ವಾಕುವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ನಿಯತಾತ್ಮಾ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶೀ. ಇಕ್ಷ್ವಾಕುವಂಶ ಪ್ರಭವಃ ರಾಮಃ ನಾಮ ಜನೈಃ ಶ್ರುತಃ. ಸಹ ಕೀದೃಶಃ ಅಸ್ತಿ? ನಿಯತಾತ್ಮಾ ಮಹಾವೀರ್ಯಃ ದ್ಯುತಿಮಾನ್ ಧೃತಿಮಾನ್ ವಶೀ ವರ್ತತೆ ಅಸ್ತಿ. ತಾದೃಶಃ ರಾಮಃ ಜನೈಃ ಶ್ರುತಃ ಇತಿ. ಅರ್ಥಃ ಏವಂ ಅಸ್ತಿ. ರಾಮಃ ಕಥಂ ಅಸ್ತಿ ಇತ್ಯುಕ್ತೆ ಇಕ್ಷ್ವಾಕುವಂಶ ಪ್ರಭವಃ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವಂತಹ ಪ್ರಭವಃ ಜನ್ಮಪ್ರಾಪ್ತಃ, ಜನ್ಮಪ್ರಾಪ್ತಂ ತಾದೃಶಃ ರಾಮಃ. ನಿಯತಾತ್ಮ ಇಕ್ಷ್ವಾಕುವಂಶಃ ಅಂದರೆ ಈ ರಾಮನ ವಂಶ ಏನಿದೆ ಇಕ್ಷ್ವಾಕುವಿನಿಂದ ಆರಂಭ ಆಗಿದೆ. ಸೂರ್ಯವಂಶ ಅಂತ ಹೇಳ್ತಾರೆ, ರಘುವಂಶ ಅಂತ ಹೇಳ್ತಾರೆ, ಹಾಗೆ ಇಕ್ಷ್ವಾಕು ವಂಶ ಅಂತ ಹೇಳ್ತಾರೆ ಈ ರಾಮಾಯಣದ ವಂಶಕ್ಕೆ. ಸೂರ್ಯನಿಂದ ಆರಂಭಿಸಿ ಅನಂತರ ಇಕ್ಷ್ವಾಕು, ಫಸ್ಟ್ ರಾಜ ಕಿಂಗ್ ಇಕ್ಷ್ವಾಕು, ಅವನಿಂದ ಆರಂಭ ಆದಂತಹ ಈ ವಂಶ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ರಾಮ, ಈ ರಾಮ ಹೇಗಿದ್ದಾನೆ ಕೇಳಿದರೆ ನಿಯತಾತ್ಮ, ತನ್ನ ಆತ್ಮ, ನಿಯತಃ ಆತ್ಮ ಸೆಲ್ಫ್ ಕಂಟ್ರೋಲ್ ಇರುವಂಥವನು, ತನ್ನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡವನು ನಿಯತಾತ್ಮ. ಹಾಗೆ ಮಹಾವೀರ್ಯ, ಮೋರ್ ಪವರ್ಫುಲ್ ಆಗಿರುವಂಥ ಮಹಾವೀರ್ಯ,
ಶಕ್ತಿವಂತನಾಗಿರುವಂತಹ ಅಧಿಕ ಬಲ ಇರುವಂತಹ ತಾದೃಶಃ ಶ್ರೀರಾಮಃ ಮಹಾವೀರ್ಯ ದ್ಯುತಿಮಾನ್ ಶೈನಿಂಗ್ ದ್ಯುತಿಮಾನ್ ದ್ಯುತಿ ಕಾಂತಿಮಾನ್ ಅಂತರ್ಥ ದ್ಯುತಿ ಇರುವಂಥವನು ಮಾನ್ ಅಂದರೆ ದ್ಯುತಿ ಅಸ್ಯ ಅಸ್ತಿ ಇತಿ ಅಸ್ಯ ದ್ಯುತಿ ಅಸ್ತಿ ದ್ಯುತಿಮಾನ್ ಕಾಂತಿ ಇರುವಂಥವನು ಧೃತಿಮಾನ್ ಧೃತಿ ಡಿಟರ್ಮೈಂಡ್ ಧೃತಿ ಅಧಿಕ ಬಲವುಳ್ಳವನು ಧೈರ್ಯವುಳ್ಳವಂಥವನು ಧೃತಿಮಾನ್ ಪ್ರಕಾಶಮಾನವಾಗಿರುವಂಥವನು ಒನ್ ಹೂ ಈಸ್ ಡಿಟರ್ಮೈಂಡ್ ದೃಢ ಮನಸ್ಕರು ಅಚಲ ಮನಸ್ಕನು ವಶಿ ವಶಪಡಿಸಿಕೊಳ್ಳುವಂಥವನು ಮತ್ತೊಬ್ಬರನ್ನು ತನ್ನ ವಶ ಮಾಡಿಕೊಳ್ತಾನೆ ಅಂದರೆ ಅಟ್ರಾಕ್ಟ್ ಮಾಡುವಂಥವನು ವಶಂ ಕರೋತೀತಿ ವಶಿ ಪುನಃ ಕಥಾಮಿ ರಾಮೋ ನಾಮ ಜನೇಶ್ವತಃ ತತ್ರ ಡೈರೆಕ್ಟ್ ತತ್ರ ವರ್ಬ್ ನಾಸ್ತಿ ತಥಾಪಿ ತತ್ರ ವಾಕ್ಯಸ್ಯ ಕಿಂ ತತ್ರ ಎಂಡ್ ಭವತಿ ಕಥಂ ಪುನಃ ಕಥಯಾಮಿ ಇಕ್ಷ್ವಾಕುವಂಶಪ್ರಭವಃ ನಿಯತಾತ್ಮ ಮಹಾವೀರ್ಯಃ ದ್ಯುತಿಮಾನ್ ಧೃತಿಮಾನ್ ವಶೀ ರಾಮೋ ನಾಮ ಜನೇಶ್ರುತಃ ಇತಿ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು, ನಿಯತಾತ್ಮ ಸೆಲ್ಫ್ ಕಂಟ್ರೋಲ್, ತನ್ನ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು 5 ಸೆನ್ಸ್ ಆರ್ಗನ್ಸ್ ಅದನ್ನು ಕಂಟ್ರೋಲ್ ಮಾಡಿಕೊಂಡವನು ನಿಯತಾತ್ಮ. ಮಹಾವೀರ್ಯ ಮೋರ್ ಪವರ್ಫುಲ್, ಅತ್ಯಂತ ಶಕ್ತಿವಂತನು. ದ್ಯುತಿಮಾನ್ ಶೈನಿಂಗ್, ಕಾಂತಿ ಇರುವಂಥವನು, ಕಾಂತಿಯುಕ್ತ. ಧೃತಿಮಾನ್ ಡಿಟರ್ಮೈಂಡ್, ಅಚಲ ಮನಸ್ಕನು, ದೃಢ ಮನಸ್ಕನು. ಧೃತಿಮಾನ್, ಧೃತಿ ಅಸ್ಯ ಅಸ್ತೀತಿ ಧೃತಿಮಾನ್, ದ್ಯುತಿ ಅಸ್ಯ ಅಸ್ತೀತಿ ದ್ಯುತಿಮಾನ್. ವಶಿ, ವಶಂ ಕರೋತಿ, ವಶಪಡಿಸಿಕೊಳ್ಳುವಂಥವನು. ಅಂದರೆ ಅವನನ್ನು ನೋಡುವಾಗ, ಎಲ್ಲರೂ ಸಹ ನೋಡುವಾಗ ಅವನನ್ನು, ರಾಮನನ್ನು ಆಶ್ರಯಿಸಬೇಕು ಅಂತ ಅನ್ನಿಸ್ತದೆ, ಅವನ ಮಾತುಗಳನ್ನು ಕೇಳಬೇಕು ಅಂತ ಅನ್ನಿಸ್ತದೆ ಅಂಥವನು ವಶಿ. ತಾದೃಶಃ ನಾಮಃ, ತಾದೃಶ ಗುಣಯುಕ್ತ ಶ್ರೀರಾಮ, ಅಂಥ ಗುಣಗಳಿಂದ ಕೂಡಿರುವಂತಹ ಶ್ರೀರಾಮನು ಜನೈಃ ಶ್ರುತಃ, ಜನರಿಂದ ಕೇಳಲ್ಪಟ್ಟಿದ್ದಾನೆ. ಅಂದರೆ ತಾದೃಶಃ ಪ್ರಸಿದ್ಧ ಅಸ್ತಿ ಶ್ರೀರಾಮ, ಜನರಿಂದ ಕೇಳಿದ್ದಾನೆ ಅಂದರೆ ಜನರು ಅವರನ್ನು ಕೇಳಿದ್ದಾರೆ. ಪ್ರಸಿದ್ಧನಾಗಿರುವುದರಿಂದ ಜನರಿಗೆಲ್ಲ ಗೊತ್ತಿದೆ ಅವನಾರು ಅಂತ. ಜನೈಃ ಶ್ರುತಃ. ಅಪ್ರಸಿದ್ಧನಾಗಿದ್ದರೆ, ಪ್ರಸಿದ್ಧ ಅಲ್ಲದೇ ಇದ್ದರೆ ಯಾರಿಗೂ ಗೊತ್ತಿರುವುದಿಲ್ಲ ಆ ಲೋಕದಲ್ಲಿ, ಸಮಾಜದಲ್ಲಿ. ಪ್ರಸಿದ್ಧ ಆಗಿರುವಾಗ ಎಲ್ಲರಿಗೂ ಶ್ರೀರಾಮ ಅಂತ ಎಲ್ಲರಿಗೂ ಗೊತ್ತುಂಟು, ಪ್ರಜೆಗಳಿಗೆಲ್ಲ. ಆದ್ದರಿಂದ ತಾದೃಶಃ ರಾಮ ಜನೈಃ ಶ್ರುತಃ, ಜನರಿಂದ ಕೇಳಲ್ಪಟ್ಟಿದ್ದಾನೆ ಅಂದರೆ ಜನರಿಗೆ ಗೊತ್ತಿದೆ. ಕಃ ಶ್ರೀರಾಮ ಇತಿ ಸರ್ವೇ ಜನಾಃ ಪ್ರಜಾಃ ಜಾನಂತಿ ಇತಿ. ದ್ವಿತೀಯಃ ಶ್ಲೋಕಃ ಇದಾನಿಂ. ಪ್ರಥಮಃ ಶ್ಲೋಕಃ ಸಮಾಪ್ತಃ. ದ್ವಿತೀಯಃ ಶ್ಲೋಕಃ ಅಸ್ತಿ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ. ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ. ದ್ವಿತೀಯ ಶ್ಲೋಕೆಪಿ ರಾಮಸ್ಯ ಗುಣಚರಿತಂ ವದತಿ ಕವಿಃ. ಸಹ ಇತೋಪಿ ಕಥಮಸ್ತಿ ಶ್ರೀರಾಮಃ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ. ಬುದ್ಧಿಮಾನ್ ಈ ಮೊದಲೇ ಹೇಳಿದಾಗೆ ಅದು ಮತು ಪ್ರತ್ಯಯ, ತದ್ಧಿತಾಂತ. ಬುದ್ಧಿ ಅಸ್ಯ ಅಸ್ತಿ ಇತಿ ಬುದ್ಧಿಮಾನ್ ಅಂತ. ವಾನ್ ಬರ್ತದೆ ಅಥವಾ ಮಾನ್ ಬರ್ತದೆ. ಬುದ್ಧಿಮಾನ್, ಬುದ್ಧಿ ಇವನಿಗೆ ಇದೆ, ಅದರಿಂದ ಬುದ್ಧಿಮಾನ್, ಅತ್ಯಂತ ಬುದ್ಧಿವಂತನು, ಇಂಟೆಲಿಜೆಂಟ್ ಅವನು. ನೀತಿಮಾನ್, ಅತ್ಯಂತ ನೀತಿ ಉಳ್ಳವನು. ವಾಗ್ಮಿ, ಗುಡ್ ಸ್ಪೀಚ್, ಒಳ್ಳೆ ಸ್ಪೀಕರ್ ವಾಗ್ಮಿ. ಶ್ರೀಮಾನ್ ಶತ್ರು ನಿಬರ್ಹಣ, ಶ್ರೀಮಾನ್
ಶ್ರೀಹಿ ಅಸ್ಯ ಅಸ್ತೀತಿ ಶ್ರೀಮಾನ್, ಸಂಪತ್ತಿರುವವನು ಅಥವಾ ಶ್ರೀ ಲಕ್ಷ್ಮಿಯನ್ನ ಸೀತೆಯನ್ನು ತನ್ನ ಪತ್ನಿಯಾಗಿ ಹೊಂದಿರುವಂಥವನು ಶ್ರೀಮಾನ್. ಶತ್ರು ನಿಬರ್ಹಣ, ಡಿಸ್ಟ್ರಾಯರ್ ಆಫ್ ದ ಎನಿಮೀಸ್, ಶತ್ರುಗಳನ್ನು ನಿಬರ್ಹಣ ನಾಶಂ ಕರೋತಿ, ಶತ್ರುವನ್ನು ನಾಶ ಮಾಡುವಂಥವನು ಶತ್ರು ನಿಬರ್ಹಣ. ವಿಪುಲಾಂಸಃ, ವಿಪುಲವಾದಂತಹ ಭುಜ ಉಳ್ಳವನು, ವಿಶಾಲವಾಗಿರುವಂತಹ ಭುಜಗಳನ್ನು ಹೊಂದಿದವನು, ಬ್ರಾಡ್ ಶೌಲ್ಡರ್ಸ್. ವಿಪುಲಾಂಸ, ವಿಪುಲವಾದ ಅಂಶ ಇರುವಂಥವನು. ಅಂದರೆ ಈ ವಿಪುಲಾಂಶ ಅಂದರೆ ಈ ರಾಜನಾಗಬೇಕಿದ್ರೆ ಕೆಲವೊಂದು ನೇಚರ್ ಹೇಗಿರಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ವಿಶಾಲವಾದ ಭುಜ ಇರಬೇಕು ಅಂತ. ಅಂಥವನು ಅಂದರೆ ಆ ರೀತಿಯ ಲಕ್ಷಣ ಇರುವಂಥವನು ಅನೇಕ ಗುಣಗಳಿದೆ ಅಲ್ಲಿ, ಇದು ಒಂದು ಅದರಲ್ಲಿ. ಆ ರೀತಿಯ ಗುಣ ದೇಹ ಲಕ್ಷಣ ಇರುವಂಥವನು ರಾಜನಾಗಲಿಕ್ಕೆ ಫಿಟ್ ಆಗಿರ್ತಾನೆ ಅಂತ. ವಿಪುಲಾಂಶ, ವಿಪುಲವಾದಂತಹ ಭುಜ ಇರುವಂಥವನು. ಮಹಾಬಾಹು, ಈ ಬಾಹುಗಳೇನಿದೆ, ಭುಜ ಆಯಿತು, ಬಾಹುಗಳು ಸ್ಟ್ರಾಂಗ್ ಆಗಿರುವಂಥವನು, ಶಕ್ತಿಶಾಲಿ ಆಗಿರುವಂಥವನು. ಮಹಾಬಾಹು, ಮಹತ್ತರವಾದಂಥ ಬಾಹುವನ್ನು ಹೊಂದಿರುವಂಥವನು. ಯಾಕೆ ಯುದ್ಧಕ್ಕೆ ಸಿದ್ಧರಾಗಿರಬೇಕಲ್ಲ, ಯುದ್ಧ ಮಾಡಬೇಕಲ್ಲ. ಆದ್ದರಿಂದ ಇದೆಲ್ಲ ಗುಣಗಳು ಇದ್ರೆ ಮಾತ್ರ ಯುದ್ಧ ಮಾಡಿ ಸಮರ್ಥರಾಗಿರ್ತಾರೆ. ರಾಜನಿಗೆ ಬೇಕಾದಂತಹ ದೊಡ್ಡದಾದ ಗುಣಗಳು ಅವುಗಳೆಲ್ಲ. ಕಂಬುಗ್ರೀವ, ಎ ಕೌಂಚ್ ಶೇಪ್ಡ್ ನೆಕ್ ಅಂತರ್ಥ. ಕೌಂಚ್ ಶೇಪ್ ನೆಕ್ ಅಂದರೆ ಈ ಕಂಬುಗ್ರೀವ, ಶಂಖ ರೇಖಾ ಸಮನ್ವಿತ. ಕಂಬುಗ್ರೀವ, ಗ್ರೀವ ನೆಕ್, ಕಂಬು ಗ್ರೀವ, ಕಂಬು ಒಂದು ಶಂಖ ಅಂತ, ಶಂಖದ ಹಾಗೆ ಆ ರೀತಿ ಶೇಪಲ್ಲಿ ತನ್ನ ಕುತ್ತಿಗೆಯನ್ನು ಹೊಂದಿದವನು ಕಂಬುಗ್ರೀವ. ಮಹಾಹನುಹು, ಹನುಹು ಮಹಾಂತೌ ಹನು ಯಸ್ಯ ಸಹ ಮಹಾಹನುಹು. ಈ ದೊಡ್ಡದಾಗಿರುವಂತಹ ತನ್ನ ಚೀಕ್ ಹನುಹು ಹೊಂದಿರುವಂಥವನು ಈ ಭಾಗ. ಮಹತ್ತರವಾದಂತಹ ಈ ವಿಶಾಲವಾಗಿ ತನ್ನ ಈ ಕೆನ್ನೆ ಭಾಗ ಹನು ಭಾಗವನ್ನು ಹೊಂದಿರುವಂಥವನು. ಅಂದರೆ ರಾಜನ ಗುಣಲಕ್ಷಣ ಇರುವಂಥವನು ಮಹಾಹನುವಂತಹ ಮಹಾಹನುಹು. ಪುನಃ ಕಥಯಾಮಿ. ಬುದ್ಧಿಮಾನ್, ಅತ್ಯಂತ ಬುದ್ಧಿವಂತನು, ಮೋರ್ ಇಂಟೆಲಿಜೆಂಟ್. ನೀತಿಮಾನ್, ಮಾರಲ್, ನೀತಿ ಇರುವಂಥವನು. ವಾಗ್ಮಿ, ಗುಡ್ ಸ್ಪೀಕರ್, ಚೆನ್ನಾಗಿ ಸ್ಪೀಚ್ ಮಾಡುವಂಥವನು. ವಾಗ್ಮಿ. ಶ್ರೀಮಾನ್, ಶ್ರೀಹಿ ಅಸ್ಯ ಅಸ್ತಿ ಇತಿ ಶ್ರೀಮಾನ್, ಸಂಪತ್ತು ಹೊಂದಿರುವವನು. ಶತ್ರು ನಿಬರ್ಹಣ, ಶತ್ರುವನ್ನು ಕೊಲ್ಲುವಂಥವನು, ಶತ್ರು ನಾಶಕನು. ಶತ್ರು ನಿಬರ್ಹಣ, ಡಿಸ್ಟ್ರಾಯರ್ ಆಫ್ ದ ಎನಿಮೀಸ್. ವಿಪುಲಾಂಶ, ಬ್ರಾಡ್ ಶೌಲ್ಡರ್ಸ್, ವಿಶಾಲವಾಗಿರುವಂತಹ ಈ ಅಂಶ, ವಿಪುಲವಾದ ಅಂಶ ಭುಜಗಳನ್ನು ಹೊಂದಿರುವಂಥವನು. ಮಹಾಬಾಹು, ತನ್ನ ಬಾಹುಗಳು ಮಹಾ ಆಗಿವೆ, ಅಂದರೆ ಮಹತ್ತರವಾದಂತಹ ಎರಡು ಬಾಹುಗಳನ್ನು ಹೊಂದಿರುವಂಥವನು. ಕಂಬುಗ್ರೀವ, ಈ ಕೌಂಚ್ ಶೇಪ್ಡ್ ನೆಕ್, ಶಂಖದ ಹಾಗೆ ತನ್ನ ಕುತ್ತಿಗೆಯನ್ನು ಹೊಂದಿರುವಂಥವನು, ಅಂದರೆ ಸ್ಟ್ರಾಂಗ್ ಆಗಿರುವಂಥವನು ಕಂಬುಗ್ರೀವ. ಮಹಾಹನುಹು, ಹನುಹು ಚೀಕ್ ಏನಿದೆ ಆ ಭಾಗವನ್ನು, ಮಹತ್ತರವಾಗಿರುವಂತಹ ಕೆನ್ನೆಯನ್ನು ಹೊಂದಿರುವಂಥವನು ಮಹಾಹನುಹು. ತಾದೃಶಃ ಶ್ರೀರಾಮಃ ಜನೈಃ ಶ್ರುತಃ. ತತ್ರ ಅನ್ವಯಂ ಪ್ರಾಪ್ನೋತಿ, ಅನ್ವಯಂ ಏತಿ ಜನೈಃ ಶ್ರುತಃ. ಅಂತಹ ಶ್ರೀರಾಮನನ್ನು ಜನರು ಕೇಳಿದ್ದಾರೆ. ಅಂತಹ ಶ್ರೀರಾಮ ಜನರಿಂದ ಕೇಳಲ್ಪಟ್ಟಿದ್ದಾನೆ, ಅರ್ಥಾತ್ ಪ್ರಸಿದ್ಧನಾಗಿದ್ದಾನೆ. ದ್ವಿತೀಯ ಶ್ಲೋಕ ಸಮಾಪ್ತ. ಇದಾನಿಂ ಥರ್ಡ್ ಶ್ಲೋಕ ಅಸ್ತಿ. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನ ಶುಚಿರ್ವಶ್ಯ ಸಮಾಧಿಮಾನ್. ಧರ್ಮಜ್ಞ ಸತ್ಯಸಂಧಶ್ಚ. ಪುನಃ ಶ್ರೀರಾಮಸ್ಯ ಗುಣಾನ್ ಕಥಯತಿ, ಕೀರ್ತಯತಿ. ಕಥಮಸ್ತಿ ಶ್ರೀರಾಮಃ? ಧರ್ಮಜ್ಞ, ಧರ್ಮಂ ಜಾನಾತಿ ಇತಿ ಧರ್ಮಜ್ಞ, ಧರ್ಮವನ್ನು ತಿಳಿದವನು ಧರ್ಮಜ್ಞ.
ಸತ್ಯಸಂಧ ಸತ್ಯಸಂಧ ಸತ್ಯವಾನ್ ಟ್ರೂತ್ಫುಲ್ ಸತ್ಯಸಂಧ ಪ್ರಜಾನಾಂಚ ಹಿತೇ ರತಃ ಪ್ರಜಾನಾಂ ಹಿತೇ ರತಃ ಪ್ರಜೆಗಳ ಹಿತದಲ್ಲಿ ಆಸಕ್ತಃ ರತಃ ಪ್ರಜೆಗಳ ಹಿತವನ್ನು ಬಯಸುವಂಥವನು. ಯಾಕೆ ಪ್ರಜೆಗಳನ್ನು ಹಿತವನ್ನು ಬಯಸಿದ ಮಾತ್ರ ಅವನು ಒಳ್ಳೆ ರಾಜ ಅಂತ ಅನಿಸಿಕೊಳ್ತಾನೆ. ಆದ್ದರಿಂದ ಯಥಾ ರಾಜ ತಥಾ ಪ್ರಜಾ ಇದ್ದ ಹಾಗೆ ರಾಜ ಹಾಗಿದ್ರೆ ಮಾತ್ರ ಪ್ರಜೆಗಳು ಹಾಗೇ ಇರ್ತಾರೆ. ಯಶಸ್ವಿ ಜ್ಞಾನ ಸಂಪನ್ನ ಯಶಸ್ವಿ ಯಶಸ್ವಿ ಯಶಃ ಅಸ್ಯ ಅಸ್ತೀತಿ ಯಶಸ್ವಿ ಯಶಸ್ಸನ್ನು ಕೀರ್ತಿಯನ್ನು ಹೊಂದಿದವನು. ಜ್ಞಾನ ಸಂಪನ್ನ ಜ್ಞಾನಯುಕ್ತ ಜ್ಞಾನದಿಂದ ಕೂಡಿದವನು ಸಂಪನ್ನ ನಾಲೆಜಬಲ್ ಪರ್ಸನ್. ಶುಚಿರ್ವಶ್ಯ ಸಮಾಧಿಮಾನ್ ಹಾಗೆ ಶುಚಿ ಅತ್ಯಂತ ಶುದ್ಧನಾಗಿರುವಂಥವನು ಸ್ವಚ್ಛನಾಗಿರುವನು. ಶುಚಿ ಮನಸ್ಸಿಂದಲೂ ದೈಹಿಕವಾಗಿಯೂ ಶುದ್ಧ ಮನಸ್ಸನ್ನು ಹೊಂದಿರುವಂಥವನು. ವಶ್ಯ ವಶಪಡಿಸಿಕೊಳ್ಳಿಕ್ಕೆ ಯೋಗ್ಯನಾದವನು. ಮತ್ತೊಬ್ಬರನ್ನ ವಶಪಡಿಸಿಕೊಳ್ತಾನೆ. ಇವನು ಸಹ ಮತ್ತೊಬ್ಬರಿಂದ ವಶ ಆಗಲ್ಪಡುವಂಥನು. ಅಂದರೆ ತನ್ನ ಭಕ್ತರು ಯಾರು ಪ್ರಜೆಗಳಿದ್ದಾರೆ ಅವರು ಹೇಳಿದ ಹಾಗೆ ಅವರ ಬೇಕು ಬೇಡಗಳನ್ನು ಪೂರ್ಣ ಮಾಡ್ತಾನೆ ಅಂತ ಅರ್ಥ. ವಶ್ಯ ಜನರಿಗೂ ಅವನು ತುಂಬ ಲೈಕ್ ಆದವನು. ಜನರೆಲ್ಲ ಪ್ರಜೆಗಳು ಇವರು ನಮ್ಮ ರಾಜ ಅಂತ ಹೇಳಬೇಕು ಆ ರೀತಿಯಲ್ಲಿ ವಶ್ಯ. ಅನಂತರ ಸಮಾಧಿಮಾನ್ ಆಶ್ರಿತ ರಕ್ಷಕ ಸಮಾಧಿಮಾನ್ ಸಮಾಧಿಂ ಸಮಾಧಿಯನ್ನು ಹೊಂದಿದವನು. ಅರ್ಥಾತ್ ಆಶ್ರಿತ ರಕ್ಷಕನು. ತನ್ನ ಆಶ್ರಯಕ್ಕೆ ಯಾರು ಬರ್ತಾರೆ ಪ್ರಜೆಗಳು ಕಷ್ಟ ಸುಖಗಳನ್ನು ಕೇಳಿಕೊಂಡು ಬರ್ತಾರೆ. ಸುಖವನ್ನು ಹಂಚಿಕೊಳ್ಳಲಿಕ್ಕೆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಬರ್ತಾರೆ. ಅಂಥ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಹೇಳಿದಾಗೆ ಜನರು ಕಷ್ಟದ ಪರಿಹಾರಕ್ಕೆ ಬಂದಾಗ ಆಶ್ರಯ ಕೊಡುವನಾಯಿತು ಶ್ರೀರಾಮ. ಅವ ರಕ್ಷಣೆ ಮಾಡಿಬಿಡ್ತಾನೆ. ಆಶ್ರಿತ ರಕ್ಷಕ ಅತ್ರ ಅಸ್ತಿ ಪೇಜ್ ನಂಬರ್ 14 ತತ್ರ ಸಮಾಧಿಮಾನ್ ಪರತತ್ವ ಚಿಂತಕನು. ಮತ್ತೊಬ್ಬರ ತತ್ವವನ್ನು ಮತ್ತೊಬ್ಬರ ಕಷ್ಟದ ಬಗ್ಗೆ ಚಿಂತೆ ಮಾಡುವಂಥವನು. ಒನ್ ಹೂ ಈಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಟೆಕ್ಷನ್ ಆಫ್ ದ ಪೀಪಲ್. ಅರ್ಥ ಸಮಾಧಿಮಾನ್ ಪುನಃ ಕಥಯಾಮಿ ಅತ್ಯಂತ ಸರಳಮಸ್ತಿ ಈಸಿ ಅಸ್ತಿ. ಧರ್ಮಜ್ಞ ಧರ್ಮವನ್ನು ತಿಳಿದವನು. ಯಾಕೆ ಧರ್ಮವನ್ನು ಮತ್ತೊಬ್ಬರು ಉಪದೇಶ ಮಾಡುವಾಗ ಇವನಿಗೆ ಗೊತ್ತಿರಬೇಕಲ್ಲ. ಸೊ ಧರ್ಮಜ್ಞ. ಸತ್ಯಸಂಧ ಟ್ರೂತ್ಫುಲ್ ಸತ್ಯಸಂಧನು ಸತ್ಯವನ್ನು ಹೇಳುವಂಥವನು. ಪ್ರಜಾನಾಂ ಹಿತೇ ರತಃ ಪ್ರಜೆಗಳ ಹಿತವನ್ನು ಬಯಸುವಂಥವನು. ರತಃ ಆಸಕ್ತಃ ರತಃ. ಯಶಸ್ವಿ ಯಾಕೆ ಹಿಂದೆ ಹೇಳಿದಾಗೆ ಜನರಿಂದ ಟ್ಯಾಕ್ಸ್ ತಗೊಳ್ಳುವಂತಹ ರಾಜನು ಪ್ರಜೆಗಳಿಗೆ ಏನು ಬೇಕು ಬೇಡಗಳು ಏನಿದೆ ಮೂಲಭೂತ ಸೌಕರ್ಯಗಳು ಅಂತ ನಾವು ಹೇಳ್ತೇವೆ, ನೀರಿರ್ಬೋದು, ರೋಡ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಆ ರೀತಿಯ ಅದನ್ನು ಕೊಡುವಂಥವನು. ಆಗ ಮಾತ್ರ ಜನರು ಲೈಕ್ ಮಾಡ್ತಾರೆ ಆ ರಾಜನನ್ನು. ಪ್ರಜಾನಂಚ ಹಿತೇರತಃ ಯಶಸ್ವಿ 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 ಯಶಸ್ಸನ್ನು ಹೊಂದಿರುವಂಥವನು, ಕೀರ್ತಿಯನ್ನು ಹೊಂದಿರುವಂಥವನು. ಜ್ಞಾನ ಸಂಪನ್ನ ಜ್ಞಾನಯುಕ್ತ ಜ್ಞಾನದಿಂದ ಕೂಡಿರುವಂಥವನು. ಸಂಪನ್ನ ಅತ್ಯಂತ ಜ್ಞಾನಿ ನಾಲೆಜಬಲ್ ಪರ್ಸನ್. ಶುಚಿ ಅತ್ಯಂತ ಶುದ್ಧನಾಗಿರುವಂಥವನು. ಶುಚಿ. ವಶ್ಯ ವಶಪಡಿಸಿಕೊಳ್ಳಿಕ್ಕೆ ಯೋಗ್ಯನಾದವನು. ಸಮಾಧಿಮಾನ್ ಆಶ್ರಿತ ರಕ್ಷಕನು. ಸಮಾಧಿಮಾನ್ ತನ್ನನ್ನು ಆಶ್ರಯಿಸಿ ಬಂದವರನ್ನು ರಕ್ಷಣೆ ಮಾಡುವಂಥವನು. ಪ್ಲಸ್ ಪರತತ್ವ ಚಿಂತಕ ಹಾಗೆ ಮತ್ತೊಬ್ಬರ ಬಗ್ಗೆ ಚಿಂತಿಸುವಂಥವನು. ಸಮಾಧಿಮಾನ್ ಇತ್ಯರ್ಥ. ತಾದೃಶ ಶ್ರೀರಾಮ ಜನೈ ಶ್ರುತಃ ಜನರು ಅಂತಹ ಶ್ರೀರಾಮನ ಬಗ್ಗೆ ಜನರು ತಿಳಿದುಕೊಂಡಿದ್ದಾರೆ ಅಂತರ್ಥ. 4th ಶ್ಲೋಕ ನಾವು ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ವೇದ ವೇದ ಅಂಗತತ್ವಜ್ಞೋ ಧನುರ್ವೇದೇ ಚ ನಿಷ್ಠಿತಃ. ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ವೇದ ವೇದ ಅಂಗತತ್ವಜ್ಞೋ
ಧನುರ್ವೇದೇ ಚ ನಿಷ್ಠಿತಃ ಸ್ವಸ್ಯ ಧರ್ಮಸ್ಯ ರಕ್ಷಿತ. ತನ್ನ ಧರ್ಮವನ್ನು ರಕ್ಷಣೆ ಮಾಡುವಂಥವನು. ಸ್ವಸ್ಯ ಧರ್ಮಸ್ಯ, ಓನ್ ಧರ್ಮ, ಸ್ವಸ್ಯ ಧರ್ಮಸ್ಯ ಅಂದರೆ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾನೆ. ಹಾಗೆ ಸ್ವಸ್ಯ ಧರ್ಮಸ್ಯ, ರಾಜನ ಧರ್ಮ ಅಂತ ಒಂದು ಗುಣಲಕ್ಷಣ ಇದೆ, ರಾಜನ ಹೀಗಿರಬೇಕು ಅಂತ. ಕೌಟಿಲ್ಯ ಹೇಳಿದಾಗೆ ರಾಜನ ಹೀಗಿರಬೇಕು ಅಂತ, ಅಂದರೆ ಬೇರೆ ಬೇರೆ ಶಾಸ್ತ್ರಜ್ಞರು ಹೇಳಿದ್ದಾರೆ ರಾಜನಾದನು ಹೀಗಿರಬೇಕು ಅಂತ. ಸ್ವಸ್ಯ ಧರ್ಮಸ್ಯ, ತನ್ನ ಧರ್ಮವನ್ನು ರಕ್ಷಣೆ ಮಾಡುವಂಥವನು. ತನ್ನ ಧರ್ಮ ಅಂದರೆ ಕ್ಷತ್ರಿಯ ಧರ್ಮವನ್ನು ಅಂತ ತಗೊಳ್ಬೋದು. ಕ್ಷತ್ರಿಯ ಧರ್ಮಸ್ಯ ರಕ್ಷಿತ. ಸ್ವಜನಸ್ಯ ಚ ರಕ್ಷಿತ. ಸ್ವಜನಸ್ಯ, ಸ್ವಸ್ಯ ಜನಸ್ಯ, ತನ್ನ ಜನರು, ತನ್ನ ಕುಟುಂಬ ವರ್ಗದವರು ಆಗ್ಬೋದು, ಪ್ಲಸ್ ಸ್ವಜನಸ್ಯ, ಪ್ರಜಾ, ತನ್ನ ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ರಕ್ಷಿತ. ರಕ್ಷಣಂ ಕರೋತೀತಿ ರಕ್ಷಿತ. ವೇದ ವೇದಾಂಗ ತತ್ವಜ್ಞ, ವೇದ ವೇದಾಂಗಗಳನ್ನು ತಿಳಿದವನು. ವೇದ ವೇದಾಂಗ, ವೇದಗಳು 4 ವೇದಾಸ್, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ವೇದ ವೇದಾಂಗ ನಮಗೆ ಗೊತ್ತಿದೆ. ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ಕಲ್ಪಃ ಇತಿ. ವೇದಾಂಗ ಫಸ್ಟ್ ದ್ವೇ ವಿದ್ಯೆ ವೇದಿತವ್ಯದಲ್ಲಿ ಪರ ಅಪರ ಅಂತಾಗುವಾಗ, ಅಪರ ಪರ ಅಂತ ಏನು ಅಂತ ಹೇಳಿದ್ದ, ಅಪರ ವಿದ್ಯೆಯಲ್ಲಿ ಈ 10 ಬರ್ತಿತ್ತು ಅಂತ ಹೇಳಿದ್ದೆವು ನಾವು. ಅಪರ ವೇದಾಂಗಗಳು, ವೇದ ವೇದಾಂಗಗಳನ್ನು ತಿಳಿದವನು ತತ್ವಜ್ಞ. ತತ್ವಂ ಜ್ಞಾನಾತಿಥಿ ತತ್ವಜ್ಞ. ಸಾಮಾನ್ಯವಾಗಿ ಓದುವುದು ಬೇರೆ, ಅರ್ಥ ಮಾಡಿಕೊಳ್ಳೋದು ಬೇರೆ. ಅದರ ಒಂದು ಡೆಪ್ತ್, ಡೀಪ್ ನಾಲೆಜ್, ಅದರ ಸಂಪೂರ್ಣ ವಿಚಾರವನ್ನು ತಿಳಿದವನು ತತ್ವಜ್ಞ. ತತ್ವಂ ಜಾನಾತಿ, ವೇದ ವೇದಾಂಗಗಳು ಏನು ಅಂತ ಸಂಪೂರ್ಣ ಗೊತ್ತಿದೆ ಅವನಿಗೆ, ತತ್ವಜ್ಞ. ಪ್ಲಸ್ ಧನುರ್ವೇದೇ ಚ ನಿಷ್ಠಿತ. ಧನುರ್ವೇದ ಏನಿದೆ, ಆ ಧನುರ್ವೇದದಲ್ಲಿಯೂ ಸಹ ವೇದಕ್ಕೆ ಸಮಾನವಾದ್ದು ಅಂದರೆ ಧನುರ್ವೇದ ಒಂದು ವಿದ್ಯೆ. ಅದು ರಾಜನಾದವನಿಗೆ ಗೊತ್ತಿರಬೇಕಾದ್ದು ಬಾಣ ಪ್ರಯೋಗ ಹೇಗೆ ಮಾಡಬೇಕು ಅಂತ. ನಿಷ್ಠಿತ ಸ್ಕಾಲರ್, ಎ ಸ್ಕಾಲರ್, ನಿಷ್ಠಿತ ಪಂಡಿತ ಅಂತರ್ಥ. ಪುನಃ ಕಥಾಮಿ. ಸ್ವಸ್ಯ ಧರ್ಮಸ್ಯ ರಕ್ಷಿತ, ತನ್ನ ಧರ್ಮ ರಕ್ಷಣೆ ಮಾಡುವಂಥವನು ಕವ. ತಥಾ ದ್ವಿತೀಯ ಬಿಂದು ಅಸ್ತಿ ಸ್ವಜನಸ್ಯ ಚ ರಕ್ಷಿತ ಚ ಸ್ವಜನಸ್ಯ, ತನ್ನ ಜನರನ್ನು ರಕ್ಷಣೆ ಮಾಡುವಂಥವನು ರಕ್ಷಿತ. ಥರ್ಡ್ ಪಾಯಿಂಟ್, ವೇದ ವೇದಾಂಗ ತತ್ವಜ್ಞ, ವೇದವನ್ನು ಹಾಗೆ ವೇದಾಂಗಗಳನ್ನೂ ಸಹ ತತ್ವಜ್ಞ, ಚೆನ್ನಾಗಿ ತಿಳಿದವನು ತತ್ವಜ್ಞ. ಧನುರ್ವೇದೇ, ಶಾಸ್ತ್ರಗಳ ಭಾಗ ಒಂದಾಯಿತು, ಶಸ್ತ್ರವೂ ಬೇಕಲ್ಲ, ಶಾಸ್ತ್ರ ಶಸ್ತ್ರ. ಧನುರ್ವೇದದಲ್ಲಿಯೂ ಸಹ ನಿಷ್ಠಿತ ಸ್ಕಾಲರ್ ಪಂಡಿತ ಅಸ್ತಿ, ಎಕ್ಸ್ಪರ್ಟ್ ಅಸ್ತಿ. ತಾದೃಶಃ ಶ್ರೀರಾಮಃ ಜನೈಃ ಶ್ರುತಃ ಇತ್ಯರ್ಥಃ. ಅನಂತರಂ ಪಂಚಮಃ ಶ್ಲೋಕಃ ಅಸ್ತಿ. ಸರ್ವಶಾಸ್ತ್ರಾರ್ಥತತ್ವಜ್ಞಃ ಸ್ಮೃತಿಮಾನ್ ಪ್ರತಿಭಾನವಾನ್ ಸರ್ವಲೋಕಪ್ರಿಯಃ ಸಾಧುಃ ಅಧೀನಾತ್ಮ ವಿಚಕ್ಷಣಃ. ಐ ರಿಪೀಟ್, ಸರ್ವಶಾಸ್ತ್ರಾರ್ಥತತ್ವಜ್ಞಃ ಸ್ಮೃತಿವಾನ್ ಪ್ರತಿಭಾನವಾನ್ ಸರ್ವಲೋಕಪ್ರಿಯಃ ಸಾಧುಃ ಅಧೀನಾತ್ಮ ವಿಚಕ್ಷಣಃ. ಸರ್ವಶಾಸ್ತ್ರಾರ್ಥ ತತ್ವಜ್ಞ. ಸರ್ವಶಾಸ್ತ್ರಾರ್ಥ, ಏನೆಲ್ಲ ಶಾಸ್ತ್ರಗಳು, ಧರ್ಮಶಾಸ್ತ್ರ, ಏನೆಲ್ಲ ಶಾಸ್ತ್ರಗಳುಂಟು, ವೇದಾಂತ ಶಾಸ್ತ್ರ, ವೇದಾಂತ, ಧರ್ಮ ಇತ್ಯಾದಿ ಶಾಸ್ತ್ರಗಳು, ಷಡ್ ಶಾಸ್ತ್ರಗಳು, ದರ್ಶನಗಳು, ಸರ್ವಶಾಸ್ತ್ರಾರ್ಥ, ಎಲ್ಲ ಶಾಸ್ತ್ರಗಳ ಅರ್ಥವನ್ನು ತತ್ವಜ್ಞ, ಅದರ ತತ್ವವನ್ನು ತಿಳಿದವನು. ಫಿಲಾಸಫಿ ಏನಿದೆ, ತತ್ವಜ್ಞ ಜಾನಾತಿ. ಸ್ಮೃತಿವಾನ್, ಸ್ಮೃತಿ ಅತ್ಯಂತ ಮೆಮೊರಿ ಪವರ್ ಇರುವಂಥವನು ಸ್ಮೃತಿವಾನ್. ಸ್ಮೃತಿ ಅಸ್ಯ ಅಸ್ತೀತಿ ಒಂದರ್ಥ ಸ್ಮೃತಿ, ಮತ್ತೊಂದು ವೇದವನ್ನು ತಿಳಿದವನು. ವೇದ ಶ್ರುತಿ ಸ್ಮೃತಿ ಪುರಾಣಗಳು ಅಂತ. ದ್ವಿತೀಯ ಭಾಗ ಸ್ಮೃತಿ ಹಾಗೂ ಅರ್ಥ ಮಾಡಬಹುದು. ಸ್ಮೃತಿಯನ್ನು ತಿಳಿದವನು. ಪಾರಾಶರ ಸ್ಮೃತಿ, ಮನುಸ್ಮೃತಿ ಇತ್ಯಾದಿ ಸ್ಮೃತಿಗಳು, ಯಾಜ್ಞವಲ್ಕ್ಯ ಸ್ಮೃತಿಗಳು ಅಂತ ಇದೆ, ತುಂಬ ಸ್ಮೃತಿಗಳಿದೆ. ಆ ಎಲ್ಲ ಸ್ಮೃತಿಗಳನ್ನು ತಿಳಿದವನು. ಪ್ರತಿಭಾನವಾನ್, ಟ್ಯಾಲೆಂಟ್, ಪ್ರತಿಭಾಶಕ್ತಿ ಇರುವಂಥವನು ಪ್ರತಿಭಾನವಾನ್. ತಥಾ ಸರ್ವಲೋಕಪ್ರಿಯ. ಸರ್ವಲೋಕಪ್ರಿಯ, ಲೋಕ ಅಂದರೆ ಲೋಕಸ್ತು ಭುವನೇ ಜನೇ ಇತಿ. ಲೋಕ ಅಂದರೆ ವರ್ಲ್ಡ್ ಎಂಬ ಅರ್ಥ ಉಂಟು,
ಪ್ಲಸ್ ಪೀಪಲ್ ಎಂಬ ಅರ್ಥ ಉಂಟು. ಸರ್ವ ಲೋಕಪ್ರಿಯ, ಎಲ್ಲ ಲೋಕಗಳಿಗೂ ಪ್ರಿಯನಾದವನು, ಎಲ್ಲ ಜಗತ್ತುಗಳಿಗೂ ಎಲ್ಲ ಭೂಭಾಗಗಳಿಗೂ ಪ್ರಿಯನಾದವನು. ಅಂದರೆ ಇವನನ್ನು ಎಲ್ಲರೂ ಸಹ ಲೈಕ್ ಮಾಡ್ತಾರೆ ಅಂತ ಅರ್ಥ. ಸಾಧು ಅಧೀನಾತ್ಮ, ಸಾಧು ಸಜ್ಜನನು. ಇಷ್ಟೆಲ್ಲ ಗೊತ್ತಿದ್ದರೂ ಸಹ ಅಹಂಕಾರ ಇರುವಂಥವನಲ್ಲ ಅವನು, ಅತ್ಯಂತ ಸಜ್ಜನನು ಸಾಧು. ಅಧೀನಾತ್ಮ, ದೈನ್ಯ ಅಲ್ಲದೆ ಇರುವಂಥವನು ಅಧೀನಾತ್ಮ. ತತ್ರಸ್ತಿ ಅಧೀನಾತ್ಮ, ದೈನ್ಯತೆ ಇಲ್ಲದೆ ಇರುವಂಥವನು ಅಧೀನಾತ್ಮ. ತಥೈವ ಕಿಮಸ್ತಿ ವಿಚಕ್ಷಣಃ ಇತಿ. ವಿಚಕ್ಷಣಃ ಅತ್ಯಂತ ಬುದ್ಧಿಶಾಲಿ, ವಿಚಕ್ಷಣಃ ಸ್ಕಾಲರ್, ವಿಚಕ್ಷಣಃ ಇಂಟೆಲಿಜೆಂಟ್. ಪುನಃ ಕಥ್ಯಾಮಿ. ಸರ್ವಶಾಸ್ತ್ರಾರ್ಥ ತದ್ವಜ್ಞ, ಎಲ್ಲ ಶಾಸ್ತ್ರಗಳ ತತ್ವವನ್ನೂ ತಿಳಿದವನು. ಜ್ಞಃ ಜಾನಾತೀತಿ ಜ್ಞಃ ಅಂತ. ಸ್ಮೃತಿವಾನ್, ಸ್ಮೃತಿಯನ್ನು ಹಾಗೆ ನೆನಪಿನ ಶಕ್ತಿಯನ್ನು ಹೊಂದಿರುವಂಥವನು. ಪ್ರತಿಭಾನವನ್, ಅತ್ಯಂತ ಪ್ರತಿಭಾಶಾಲಿಯಾಗಿರುವಂಥವನು. ಎಲ್ಲ ಲೋಕಗಳಿಗೂ ಜನರಿಗೂ ಅತ್ಯಂತ ಪ್ರಿಯನಾದವನು. ಅತ್ಯಂತ ಸಜ್ಜನನು, ಹಾಗಿದ್ರೂ ಸಹ ಗುಡ್ ಪರ್ಸನ್. ಸಾಧು. ಅಧೀನಾತ್ಮ, ದೈನ್ಯತೆ ಇಲ್ಲದೆ. ದೀನಾತ್ಮ ಅಂದರೆ ದೀನರು, ಅಂದರೆ ನನಗದು ಬೇಕು ಇದು ಬೇಕು ಅಂತ ದೈನ್ಯತೆಯಿಂದ ಕೇಳುವಂಥವರು. ಇವ ಹಾಗಲ್ಲ, ಅಧೀನನು. ಯಾಕೆಂದರೆ ಅವನು ಸಮರ್ಥನು, ರಿಚ್ ಅವನು, ಹಾಗೂ ಆ ಬುದ್ಧಿಯನ್ನು ಹೊಂದಿರುವಂಥವನು. ಅಧೀನು, ಮತ್ತೊಬ್ಬರ ಹತ್ತಿರ ಇರಲಿ ಅಥವಾ ಇಲ್ಲದೇ ಇರಲಿ ಸಂಪತ್ತು ಕೇಳಬಾರ್ದಂತೆ, ಬೇಡಬಾರದು. ಇವ ಅಧೀನ, ಅಂತಹ ತಾದೃಶಃ ಅಧೀನಾತ್ಮ, ಅಂತಹ ಶ್ರೇಷ್ಠ ಗುಣವನ್ನು ಹೊಂದಿರುವಂಥವನು. ದೈನ್ಯತೆಯನ್ನು ಹೊಂದಿಲ್ಲ ಅವನು. ವಿಚಕ್ಷಣಃ, ಅತ್ಯಂತ ಬುದ್ಧಿಮಾನ್. ವಿಚಕ್ಷಣಃ ಇತಿ ತಾದೃಶಃ ಶ್ರೀರಾಮಃ ಜನೈಃ ಶ್ರುತಃ ಅಂತ ಶ್ರೀರಾಮನನ್ನು ಜನರು ಕೇಳಿದ್ದಾರೆ ಇತಿ. ಅತ್ರ ಅಸ್ತಿ ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಧರ್ಮಜ್ಞಃ ಸತ್ಯಸಂಧಶ್ಚ. ಏವಂ ಶ್ಲೋಕಃ ಪಂಚಮಃ ಶ್ಲೋಕಃ ಸಮಾಪ್ತಃ ಅಸ್ತಿ. ಅನಂತರಂ ಷಷ್ಠಿಶ್ಲೋಕಃ, ಆರನೇ ಶ್ಲೋಕ, ಷಷ್ಠಃ ಶ್ಲೋಕಃ. ಸರ್ವದಾಭಿಗತಃ ಸದ್ಭಿಃ ಸಮುದ್ರ ಇವ ಸಿಂಧುಭಿಃ ಆರ್ಯಃ ಸರ್ವಸಮಶ್ಚೈವ ಸದೈವ ಪ್ರಿಯದರ್ಶನಃ. ಪುನಃ ಕಥಯಾಮಿ. ಸರ್ವದಾಭಿಗತಃ ಸದ್ಭಿಃ ಸಮುದ್ರ ಇವ ಸಿಂಧುಭಿಃ ಆರ್ಯಃ ಸರ್ವಸಮಶ್ಚೈವ ಸದೈವ ಪ್ರಿಯದರ್ಶನಃ. ಸರ್ವದಾ ಅಭಿಗತ ಸದ್ಭಿಃ. ತಾದೃಶಃ ರಾಮಃ ಕಥಮಸ್ತಿ? ಕೀದೃಶಃ ರಾಮಃ? ಸರ್ವದಾ, ಆಲ್ವೇಸ್, ಯಾವಾಗಲೂ, ಸದ್ಭಿಃ ಅಭಿಗತಃ, ಸದ್ಭಿಃ ಸಜ್ಜನೈಃ, ಅಭಿಗತಃ ಯುಕ್ತಃ. ಅಭಿಗತಃ ಅಂದರೆ ಅವನ ಸುತ್ತಲೂ ಸಜ್ಜನರೇ ಇರ್ತಾರೆ ಯಾವಾಗಲೂ. ಕೆಲವೊಮ್ಮೆ ಏನಾಗ್ತದೆ, ಈ ರಾಜಕೀಯ ಜನರ ಸುತ್ತ ದುಷ್ಟ ಜನರು ಇರ್ತಾರೆ. ಬಟ್ ರಾಮನ ಹತ್ತಿರ ಅವನು ಕಿಂಗ್, ಸುತ್ತಲೂ ಸಜ್ಜನರೇ ಇರ್ತಾರೆ. ಸಜ್ಜನರನ್ನು ಮಾತ್ರ ಅವನ ಹತ್ತಿರ ಕರೆಸಿಕೊಳ್ತಾನೆ, ಇಟ್ಟುಕೊಳ್ತಾನೆ. ಸದ್ಭಿಃ ಸಮುದ್ರ ಇವ ಸಿಂಧುಭಿಃ. ಒನ್ ಕಂಪ್ಯಾರಿಸನ್ ಹೇಗೆ ಕೇಳಿದರೆ, ಸಿಂಧು ರಿವರ್, ಸಮುದ್ರ ಇವ. ಹೇಗೆ ಎಲ್ಲ ರಿವರ್, ನದಿಗಳು, ನದ್ಯ ಯಥಾ ಸಮುದ್ರಂ ಗಚ್ಚಂತಿ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಅಂತ ಹೇಳ್ತದೆ. ಹೇಗೆ ಎಲ್ಲ ಸಿಂಧುಗಳು, ನದಿಗಳು ಸಮುದ್ರವನ್ನು ಹೇಗೆ ಸೇರಿಕೊಳ್ಳುತ್ತವೆಯೋ ಹಾಗೆ ಸಜ್ಜನರು, ಒಳ್ಳೆ ಗುಡ್ ಪೀಪಲ್ ಏನಿದ್ದಾರೆ ಅವರೆಲ್ಲ ರಾಮನ ಹತ್ತಿರವೇ ಹೋಗ್ತಾರೆ, ಅಂದರೆ ರಾಮನ ಆಶ್ರಯಿಸ್ತಾರೆ. ಆರ್ಯ, ಸೆಕೆಂಡ್ ಲೈನ್, ಆರ್ಯ ನೋಬಲ್ ಪರ್ಸನ್. ಆರ್ಯ ಸಜ್ಜನನು, ಅತ್ಯಂತ ಸಮರ್ಥನಾದವನು, ಗುಣ ಇರುವಂಥವನು ಆರ್ಯ. ಸರ್ವಸಮಶ್ಚೈವ, ಸರ್ವಸಮಃ,
ಎಲ್ಲರಲ್ಲಿಯೂ ಸಮಾನನಾದವನು, ಸರ್ವೇಷು ಸಮಃ, ಅಥವಾ ಎಲ್ಲರಲ್ಲಿಯೂ ಸಹ ಸಮಾನ ಚಿಂತನೆ ಇರುವಂಥವನು. ಆಲ್ ಆರ್ ಈಕ್ವಲ್, ಯಾವುದೇ ನೋ ಪಾರ್ಶಿಯಾಲಿಟಿ ಹಾಗೂ ಅರ್ಥ ಮಾಡಬೇಕು. ಎಲ್ಲರಲ್ಲಿಯೂ ಸಮಾನ ಚಿಂತನೆ ಇರುವಂಥವನು, ಪಕ್ಷಪಾತ ರಹಿತನು, ಸರ್ವಸಮಃ, ಸದೈವ, ಸದಾ ಪ್ಲಸ್ ಏವ ಅತ್ರ ವೃದ್ಧಿಸಂಧಿ, ಸದಾ ಏವ ಪ್ರಿಯದರ್ಶನ. ಪ್ರಿಯದರ್ಶನ, ನೋಡಲಿಕ್ಕೆ ಅತ್ಯಂತ ಪ್ರಿಯನಾದವನು, ನೋಡಲಿಕ್ಕೆ ಪ್ರಿಯನಾದವನು, ಒಳ್ಳೆಯದನ್ನೇ ನೋಡ್ತಾನೆ. ಎರಡೂ ಅರ್ಥ ಮಾಡಬಹುದು. ಪ್ರಿಯಂ ದರ್ಶಯತಿ, ಪ್ರಿಯವಾದನ್ನು ನೋಡ್ತಾನೆ, ಒಳ್ಳೆಯದನ್ನು ನೋಡ್ತಾನೆ, ಒಳ್ಳೆಯದನ್ನು ತೋರಿಸ್ತಾನೆ, ಹಾಗೂ ಅರ್ಥ ಮಾಡ್ಬೋದು. ಪುನಃ ಕಥ್ಯಾಮಿ. ಸದ್ಭಿ ಸಜ್ಜನೈ, ಗುಡ್ ಪೀಪಲ್ಸ್, ಒಳ್ಳೆ ಜನರಿಂದ, ಸರ್ವದಾ ಯಾವಾಗಲೂ, ಅಭಿಗತಃ ಸುತ್ತುವರಿದಿರುವ, ಅಭಿಗತಃ ಜೊತೆಗೆ ಇರುವಂಥವನು, ಸುತ್ತುವರಿಯಲ್ಪಟ್ಟವನು, ಸಜ್ಜನರನ್ನು ಹೊಂದುವಂಥವನು ಯಾವಾಗಲೂ. ಸಮುದ್ರೈವ ಸಿಂಧುಭಿಹಿ, ಹೇಗೆ ಸಮುದ್ರವನ್ನು ಎಲ್ಲ ನದಿಗಳು ಸೇರಿಕೊಳ್ಳುತ್ತವೆಯೋ, ಇಲ್ಲಿ ಸಮುದ್ರವನ್ನು ಶ್ರೀರಾಮನಿಗೂ, ರಿವರ್ ನದಿಗಳನ್ನು ಒಳ್ಳೆ ಜನರಿಗೂ ಹೋಲಿಕೆ ಮಾಡಿದೆ. ಎಲ್ಲ ಜನರು ರಾಮನ ಹತ್ತಿರ ಹೋಗ್ತಾರೆ, ರಾಮನು ಸಹ ಒಳ್ಳೆಯವರ ಹತ್ತಿರವೇ ಹೋಗ್ತಾನೆ. ಆ ರೀತಿಯಲ್ಲಿ ಆರ್ಯ ನೋಬಲ್, ಅವನು ಶ್ರೇಷ್ಠ ವ್ಯಕ್ತಿ, ಸರ್ವಸಮಃ, ಎಲ್ಲರಲ್ಲಿಯೂ ಸಮಾನ ಚಿಂತನೆ ಇರುವಂಥವನು, ಸರ್ವಸಮಃ, ಸದಾ ಏವ ಯಾವಾಗಲೂ, ಪ್ರಿಯದರ್ಶನ, ಒಳ್ಳೆಯದನ್ನೇ ನೋಡುವಂಥವನು, ಪ್ರಿಯದರ್ಶನ, ಒಳ್ಳೆಯದನ್ನೇ ಚಿಂತಿಸುವವನು. ಈ ರೀತಿಯಾಗಿ ತಾದೃಶಃ ಶ್ರೀರಾಮಃ ಜನೈಃ ಶ್ರುತಃ ಇತಿ. ಇದಾನಿಂ ಸಪ್ತಮಃ ಶ್ಲೋಕಃ ಅಸ್ತಿ, 7ನೇ ಶ್ಲೋಕ ಇದೆ. ಧನದೇ ನ ಸಮಸ್ತ್ಯಾಗೆ ಸತ್ಯೇ ಧರ್ಮ ಇವಾಪರಃ ತಮೇವಂ ಗುಣಸಂಪನ್ನಂ ರಾಮಂ ಸತ್ಯಪರಾಕ್ರಮಂ ಇತಿ. ಧನದೇನ ಸಮಸ್ತ್ಯಾಗೆ, ಧನದೇನ ಸಮಸ್ತ್ಯಾಗೆ, ಧನದೇನ, ಧನದಃ, ಕುಬೇರಃ, ಧನಂ ದದಾತಿ ಇತಿ ಧನದಃ, ಧನವನ್ನು ಕೊಡುವಂಥವನು, ರಿಚೆಸ್ಟ್ ಪರ್ಸನ್. ಯಾರು ಕೇಳಿದರೆ ನಮ್ಮ ಚಿಂತನೆಯಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಧನದಃ ಅಂದರೆ ಕುಬೇರ, ಅವನಷ್ಟು ರಿಚೆಸ್ಟ್ ಯಾರೂ ಇಲ್ಲ. ಧನದೇನ ಸಮಃ, ಹಾಗಾದರೆ ರಾಮ ಹೇಗಿದ್ದಾನೆ ಕೇಳಿದರೆ ಕುಬೇರನಿಗೆ ಸಮಾನನಾದವನು. ಅಂದರೆ ನಮಗೆ ಅರ್ಥ ಆಗಬೇಕು ಅಂತಾದರೆ ಈ ಒಬ್ಬರನ್ನು ಹೋಲಿಕೆ ಮಾಡಲೇಬೇಕು, ಆಗ ನಮಗೆ ಅರ್ಥ ಆಗ್ತದೆ. ನಾವು ಅತ್ಯಂತ ರಿಚೆಸ್ಟ್ ಅಂತ ಕುಬೇರನಿಗೆ ಹೇಳುವುದಲ್ವಾ. ಸೊ ಹಾಗಾದ್ರೆ ರಾಮ ಯಾರಿಗೆ ಕಂಪ್ಯಾರಿಸನ್ ಮಾಡೋದು? ಕುಬೇರೇಣ, ಕುಬೇರೇಣ ಸಮಃ ಶ್ರೀರಾಮ ಸಮಃ. ತ್ಯಾಗೆ ಸತ್ಯೇ ಧರ್ಮೇ ಇವ ಅಪರಃ. ತ್ಯಾಗೇ ಧನದೇನ ಸಮಃ, ತ್ಯಾಗದ ವಿಚಾರದಲ್ಲಿ ಕುಬೇರನಿಗೆ ಸಮಾನಾದವನು ಇವನು. ಅಂದರೆ ಕುಬೇರ ರಿಚೆಸ್ಟ್ ಆದ್ದರಿಂದ ಎಷ್ಟು ಬೇಕಾದರೆ ಕೊಡ್ತಾನೆ, ಖಾಲಿ ಆಯಿತು. ಪೂರ್ಣಮದಃ ಪೂರ್ಣವಿದಂ ಇದ್ದ ಹಾಗೆ ಬೇಕಾದಷ್ಟು ಕೊಟ್ಟು ಸಹ ಅವನಲ್ಲಿ ಅದು ಖಾಲಿ ಆಗುವುದಿಲ್ಲ. ತ್ಯಾಗದ ವಿಚಾರದಲ್ಲಿ ರಾಮನು ಹಾಗೆ, ಯಾರಿಗೆ ಏನು ಬೇಕು ಅಂದರೆ ಕೊಟ್ಟು ಬಿಡ್ತಾನೆ. ಸತ್ಯೇ ಅಪರಃ ಧರ್ಮ ಇವ, ಇವ ಪ್ಲಸ್ ಅಪರಃ ಸವರ್ಣ ದೀರ್ಘ ಸಂಧಿಯಾಗಿದೆ. ಇವ ಅಪರಃ, ಅಪರಃ ಧರ್ಮ ಇವ. ಸತ್ಯದಲ್ಲಿ, ಸತ್ಯದ ವಿಚಾರದಲ್ಲಿ ನಾವು ಹೇಗೆ ಕಂಪ್ಯಾರಿಸನ್ ಮಾಡೋದು ಕೇಳಿದರೆ, ಅಪರಃ ಧರ್ಮ, ಮತ್ತೊಂದು ಧರ್ಮ ಇದ್ದಾಗೆ. ಅಂದರೆ ಧರ್ಮವೇ ಇವನು. ಸತ್ಯ ಧರ್ಮ ಎಲ್ಲ ಒಂದಕ್ಕೊಂದು ಅತ್ಯಂತ ಹತ್ತಿರವಾದವುಗಳು. ತಮೇವಂ ಗುಣಸಂಪನ್ನಂ ರಾಮ ಸತ್ಯಪರಾಕ್ರಮಂ. ಅಂತಹ ಸತ್ಯಪರಾಕ್ರಮಂ ಗುಣಸಂಪನ್ನಂ ತಂ ರಾಮಂ ವಯಂ ಜಾನೀಮಃ. ಸತ್ಯಪರಾಕ್ರಮಂ, ಸತ್ಯವಂತನು, ಪರಾಕ್ರಮಶಾಲಿಯು, ಗುಣಸಂಪನ್ನಂ, ಗುಣಯುಕ್ತಂ, ಸಂಪನ್ನ ಅಂದರೆ ಕೂಡಿದವನು ಅಂತ ಅರ್ಥ, ಯುಕ್ತನಾದವನು. ಗುಣೈಹಿ ಸಂಪನ್ನಂ, ಗುಣಗಳಿಂದ ಕೂಡಿರುವಂಥವನು.
ಸಂಸ್ಕೃತದಲ್ಲಿ ಗುಣ ಅಂತ ಹೇಳಿದರೆ ಸುಗುಣ ಅಂತಲೇ ಅರ್ಥ, ಸಗುಣ ಅಂತ ಅರ್ಥ. ಈ ದುರ್ಗುಣ, ಕೆಟ್ಟ ಗುಣಗಳು ಅಂತ ಹೇಳಬೇಕು, ದುರ್ರನ್ನು ಸೇರಿಸಬೇಕಾಗ್ತದೆ. ಗುಣಕ್ಕೆ ಸುಗುಣ ಅಂತ ಹೇಳುವ ಅಗತ್ಯ ಇಲ್ಲ, ಯಾಕೆ ಗುಣ ಅಂದರೆ ಒಳ್ಳೆ ಗುಣಗಳು ಅಂತ ಅರ್ಥ ಸಂಸ್ಕೃತದಲ್ಲಿ. ಗುಣಸಂಪನ್ನಂ, ಎಲ್ಲ ಒಳ್ಳೆಯ ಗುಣಗಳಿಂದ ಕೂಡಿರುವಂಥವನು. ಅಂತಹ ತಮೇವಂ, ಅಂತಹ ತಂ ರಾಮಂ ವಯಂ ಜಾನೀಮಃ, ಅಂತಹ ರಾಮನನ್ನು ನಾವು ತಿಳಿದಿದ್ದೇವೆ. ಜನೈ ಶ್ರುತಃ, ಜನರು ತಿಳಿದಿದ್ದಾರೆ. ಅಂತಹ ರಾಮನನ್ನು ಜನಾಃ ಜಾನಂತಿ. ಪುನಃ ಕಥಯಾಮಿ. ತ್ಯಾಗೇ ರಾಮಃ ಕಥಮಸ್ತಿ, ಧನದೇನ ಸಮಃ ಅಸ್ತಿ, ಕುಬೇರೇಣ ಸಮಃ ಅಸ್ತಿ, ದ್ವಿತೀಯ ಬಿಂದುಃ ಅಸ್ತಿ, ಸತ್ಯೇ ಸತ್ಯವಿಚಾರೇ ಅಪರಃ ಧರ್ಮಃ ಇವ ಅಸ್ತಿ. ಮತ್ತೊಂದು ಧರ್ಮವೇ ಅವನು ಸತ್ಯದ ವಿಚಾರದಲ್ಲಿ. ಅಂದರೆ ಅಷ್ಟು ಇನ್ನು ಸೆಕೆಂಡ್ ಎಕ್ಸಾಂಪಲ್ ಇಲ್ಲವೇ ಇಲ್ಲ, ಹಾಗೆ ಅರ್ಥ. ಒನ್ ಆ್ಯಂಡ್ ಓನ್ಲಿ. ಗುಣಸಂಪನ್ನಂ ಸತ್ಯಪರಾಕ್ರಮಂ, ಈ ಸಂಸ್ಕೃತದಲ್ಲಿ ಹೇಳುವಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಈ ಶಬ್ದಗಳು ಆಚೆ ಈಚೆ ಆದರೂ ಸಹ ನಾವು ಆಚೆ ಈಚೆ ಹಿಂದೆ ಮುಂದೆ ತಗೊಳ್ಬೋದು, ಬಟ್ ಅರ್ಥ ಸರಿಯಾಗಿ ಹೊಂದಿಕೆ ಆದರೆ ಆಯ್ತಷ್ಟೇ. ಸತ್ಯವಂತನು ಪರಾಕ್ರಮಶಾಲಿಯು, ಬ್ರೇವ್ ಪರಾಕ್ರಮವಂತನು, ಸತ್ಯ ಪರಾಕ್ರಮಂ, ಗುಣಗಳಿಂದ ಗುಣಸಂಪನ್ನಂ, ಗುಣಗಳಿಂದ ಕೂಡಿರುವಂಥವನು ರಾಮಂ ತಂ ರಾಮಂ, ರಾಮಂ ತಂ ಏವಂ ಜಾನಂತಿ, ಪ್ರಜಾ ಏವಂ ಜನಾ ಜಾನಂತಿ ಅಂತಾರೆ. ಜನಗಳಿಗೆ ಅಂಥ ರಾಮನನ್ನ ಪರಿಚಯ ಇದೆ, ಗೊತ್ತಿದೆ. ಅತಃ ಅತ್ಯಂತ ಪ್ರಸಿದ್ಧ. ಏತ್ ಶ್ಲೋಕ ಪ್ರಜಾ ಸುಖತ್ವೇ ಚಂದ್ರಸ್ಯ ವಸುಧಾಯಾಃ ಕ್ಷಮಾ ಗುಣೈಃ ಬುದ್ಧ್ಯಾ ಬೃಹಸ್ಪತಿಸ್ತುಲ್ಯೋ ವೀರ್ಯೇ ಸಾಕ್ಷಾತ್ ಶಚೀಪತೇಃ. ಪ್ರಜಾ ಸುಖತ್ವೇ ಚಂದ್ರಸ್ಯ ವಸುಧಾಯಾಃ ಕ್ಷಮಾ ಗುಣೈಃ ಬುದ್ಧ್ಯಾ ಬೃಹಸ್ಪತಿಸ್ತುಲ್ಯೋ ವೀರ್ಯೇ ಸಾಕ್ಷಾತ್ ಶಚೀಪತೇಃ. ಏತ್ ಶ್ಲೋಕಃ ಅಷ್ಟಮಃ ಶ್ಲೋಕಃ ಅಸ್ತಿ. ಪ್ರಜಾ ಸುಖತ್ವೇ ಚಂದ್ರಸ್ಯ